ತನಿಖೆಯಲ್ಲಿ ಲೋಪ ಎಸಗಿದಂತಹ ಪೊಲೀಸರಿಗೆ, ವೈದ್ಯಾಧಿಕಾರಿಗಳನ್ನು, ಹೋರಾಟಗಾರರನ್ನು, ಆರೋಪ ಇರುವಂತಹ ದೊಡ್ಡವರನ್ನು, ದೊಡ್ಡ ಕುಟುಂಬದವರನ್ನು ಎಲ್ಲರನ್ನೂ ಕೇಸಿಗೆ ಸೇರಿಸಿ ಇನ್ನು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಇದಕ್ಕೆ ಮತ್ತಿನ್ನೇನಾದ್ರೂ ಸತ್ಯಗಳನ್ನು ಹೊರತೆಗೆಯಬಹುದಾ ಅನ್ನೋದನ್ನು ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಸೌಜನ್ಯ ಪ್ರಕರಣ ಒಂದು ಕ್ರಿಮಿನಲ್ ಪ್ರಕರಣವಾಗಿದ್ದು ರೇಪ್ ಆ್ಯಂಡ್ ಮರ್ಡರ್ ಅಂತ ನಾನು ಈಗಾಗಲೇ ಹೇಳಿದಾಗೆ, ಇದರಲ್ಲಿ ಯಾರಿಂದ ರೇಪ್ ಆಗಿತ್ತು ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಕೋರ್ಟಿನಿಂದ ಬಿಡುಗಡೆ ಆಗಿದ್ದಾರೆ ಅಂತ ನಾನು ಈಗಾಗಲೇ ಹೇಳಾಗಿದೆ. ಆದರೆ ಯಾರು ಮಾಡಿದ್ದು ಮತ್ತು ಮರ್ಡರ್ ಮಾಡಿದ್ದು ಯಾರು ಎಂಬುದನ್ನು ನಾವು ನೋಡಬೇಕಾಗುತ್ತೆ. ಇದು ಹೇಗೆ ಗುರುತಿಡಿಯೋದು? ಈಗ ಘಟನೆ ಘಟಿಸಿಬಿಟ್ಟಿದೆ. ಘಟಿಸಿದಾಗ ಏನು ಆರೋಪಿಗಳ ಒಂದು ಪತ್ತೆಯನ್ನು ಮಾಡಬೇಕಾದಂತಹ ಇಲಾಖೆ, ಪೊಲೀಸ್ ಇಲಾಖೆಯವರು ಅವರು ಸೂಕ್ತ ರೀತಿಯಲ್ಲಿ ಕಾನೂನಿನ ಒಂದು ಇನ್ವೆಸ್ಟಿಗೇಷನ್ಗಳನ್ನು ಮಾಡಿಲ್ಲ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅವರು ಯಾವ ದಾಖಲಾತಿಗಳನ್ನು, ವಸ್ತು ಸಂಗ್ರಹವನ್ನು ಕೂಡ, ಸಾಕ್ಷಿ ಸಂಗ್ರಹವನ್ನು ಕೂಡ ಮಾಡಿಯೇ ಇಲ್ಲ. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವರೇ ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಆದ್ದರಿಂದ ಆ ಪೊಲೀಸಿನವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮೊದಲು ಅವರನ್ನು ಮತ್ತು ವೈದ್ಯಾಧಿಕಾರಿಗಳು ಏನು ತನಿಖೆ ಮಾಡಿ, ಅವರು ಎಕ್ಸಾಮಿನೇಷನ್ ಮಾಡಿ, ಪರೀಕ್ಷೆಗೆ ಒಳಪಡಿಸಿ, ಒಬ್ಬೊಬ್ಬ ವೈದ್ಯರು ಕೊಟ್ಟಿರುವಂತಹ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಸಂಗ್ರಹಿಸಿ ಮೊಟ್ಟ ಮೊದಲಿಗೆ ಈ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಗೂ ಭಿನ್ನ ಭಿನ್ನ ರೀತಿಯಾದಂತಹ ಅಭಿಪ್ರಾಯಗಳನ್ನು ಕೊಟ್ಟಿರುವಂತಹ ಡಾಕ್ಟರ್ಗಳನ್ನು ನಾವು ಮರು ತನಿಖೆಗೆ ಒಳಪಡಿಸಿದರೆ ಅವರನ್ನು ಬ್ರೈನ್ ಮ್ಯಾಪಿಂಗೋ ಅಥವಾ ಏನೋ ಮಂಪರು ಪರೀಕ್ಷೆಗಳಿಗೆ ಒಳಪಡಿಸಿದಾಗ ಮತ್ತು ಈ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಸತ್ಯವಾದಂತಹ ಅಂಶಗಳನ್ನು ಹೇಳದೆ ಸತ್ಯವಾದಂತಹ ಅಂಶಗಳನ್ನು ಅದುಮಿ ಸಪ್ರೆಸ್ ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ನೀಡ್ತಾ ಇರ್ತಕ್ಕಂತಹ, ತಪ್ಪು ವಿವರಣೆಗಳನ್ನು ಕೊಡ್ತಾ ಇರ್ತಕ್ಕಂತಹ, ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂತಹ, ಹಿಡನ್ ಅಜೆಂಡಾಗಳನ್ನು ಇಟ್ಟುಕೊಂಡು ಹೋರಾಟದ ಹೆಸರಿನಲ್ಲಿ ನಿಜವಾಗಿಯೂ ಕೂಡ ಸಾಕ್ಷಿಗಳನ್ನು ಹಾಜರುಪಡಿಸದೆ ನ್ಯಾಯಾಲಯಕ್ಕೆ ಸಮಾಜದ ಜನರಿಗೆ ಮಂಕುಬೂದಿಯನ್ನೆರಚಿ ಕಣ್ಣೊರೆಸುವ ತಂತ್ರವನ್ನಾಗಿ ಆಕೆಯ ವಿಚಾರವನ್ನು ಇಟ್ಟುಕೊಂಡು ತಮ್ಮ ಗೌಪ್ಯವಾದಂತಹ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವಂತಹ ಹೋರಾಟಗಾರರನ್ನು, ಅವರ ಮೇಲೆ ದೂರುಗಳನ್ನು ದಾಖಲಿಸಿ ಈ ಒಂದು ಕಾನೂನಿನ ಪ್ರಕ್ರಿಯೆಯನ್ನು ಒಳಪಡಿಸಿದ್ದೇ ಆದಲ್ಲಿ ಅವರನ್ನು ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸಿ ಮಂಪರು ಪರೀಕ್ಷೆಗಳನ್ನು ಮಾಡಿ ಅವರುಗಳನ್ನು ಕಾನೂನಿನಾತ್ಮಕವಾಗಿ ಅವರನ್ನು ಮೊದಲು ಆ ಒಂದು ತನಿಖೆಯ ಚೌಕಟ್ಟಿನಲ್ಲಿ ತೆಗೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಮರುಪರಿಶೀಲನೆ ಮಾಡೋದಕ್ಕೆ ಮನವಿಯನ್ನು ಮಾಡಿ, ಸಮಾಜದ ಜನಗಳಿಂದ ಒತ್ತಡ ಇದೆ, ಈ ಒಂದು ಕೇಸಿನಲ್ಲಿ ಸಮಾಜದ ಹಲವಾರು ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಅಂತ ಹೇಳಿ, ಮತ್ತು ಈ ಒಂದು ಪ್ರಕರಣದಲ್ಲಿ ನೇರವಾಗಿಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇರುವಂತಹ ದೊಡ್ಡ ಕುಟುಂಬದವರು, ದೊಡ್ಡ ಮನೆತನದ ಕುಟುಂಬದವರು ಅಂತ ಏನಿದೆ ಅವರ ಮೇಲೂ ಕೇಸುಗಳನ್ನು ದಾಖಲು ಮಾಡಿ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗುವಂತೆ ಮಾಡಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವ್ರಿಗೂ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವರಿಂದ ಏನು ಉತ್ತರಗಳು ಬರುತ್ತೆ ಅದನ್ನೆಲ್ಲ ನೀವು ತೆಗೆದುಕೊಂಡು ಮರು ತನಿಖೆಗಳನ್ನು ಮಾಡಿ ನ್ಯಾಯವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮೂಲಭೂತವಾಗಿ ಇರುವಂತಹ ಈ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಮಾಡಬೇಕಾಗಿತ್ತು, ಒಂದು ರೇಪ್ ಪ್ರಕರಣ ಆದಾಗ 12-24 ಗಂಟೆಗಳೊಳಗೆ ಸಾಬೀತು ಮತ್ತು ಹಾಜರುಪಡಿಸಬೇಕಾದಂತಹ ಮೂಲ ಸಾಕ್ಷ್ಯಗಳನ್ನು ನಾಶ ಮಾಡಿದ ಮೇಲೆ
ಹೇಗೆ ನೀವು ಆಕೆಗೆ ನ್ಯಾಯವನ್ನು ಕೊಡಿಸಬಲ್ಲಿರಿ? ಮತ್ತು ಈ ಮರ್ಡರ್ ಮಾಡಿದಂಥವ್ರದ್ದು ಫಿಂಗರ್ ಪ್ರಿಂಟ್ ಆಗಲಿ, ಫುಟ್ ಪ್ರಿಂಟ್ ಆಗಲಿ, ಮತ್ತು ಇನ್ನೇನೂ ಯಾವುದೇ ತರಹದ ಕ್ಯಾಮ್ರಾಗಳಾಗಲಿ, ವಿಡಿಯೋಗಳಾಗಲಿ ಯಾವುದು ಸಂಗ್ರಹಿಸದೇ ಇದ್ದಾಗ ಹೇಗೆ ಇದನ್ನು ರುಜುವಾತು ಮಾಡುವುದು? 15 ವರ್ಷಗಳ ಹಳೆಯದಾದಂತಹ ಈ ಕೇಸನ್ನು ಯಾವ ಒಂದು ಹೊಸ ಸಾಕ್ಷಿಯ ಆಧಾರದ ಮೇಲೆ ಮತ್ತೆ ಮರುಪರಿಶೀಲನೆಯನ್ನು ಮಾಡಲಿಕ್ಕೆ ಹೇಳುವಂಥದ್ದು? ಇದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ ಆಗಿದೆ. ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಭಾವನಾತ್ಮಕವಾಗಿ ವರ್ತಿಸದೆ, ಭಾವೋದ್ವೇಗದಲ್ಲಿ ಪ್ರತಿಕ್ರಿಯಿಸದೆ, ಕಾನೂನಾತ್ಮಕವಾಗಿ, ರಚನಾತ್ಮಕವಾಗಿ, ಪ್ರಾಯೋಗಿಕವಾಗಿ ಹೇಗೆ ಇದನ್ನು ಕಾನೂನಿನ ಚೌಕಟ್ಟಿನ ಒಳಗಡೆ ತರಬಹುದು? ಮತ್ತು ಯಾರ್ಯಾರನ್ನು ಸಾಕ್ಷಿಗಳಂತೂ ನಾಶ ಆಗಿದೆ, ಮತ್ತು ಇನ್ನೇನು ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೋ ಅವರುಗಳನ್ನು ಮೊಟ್ಟ ಮೊದಲಿಗೆ ಅವರನ್ನು ಕೇಸಿನಲ್ಲಿ ಸೇರಿಸಿ ಸಾಕ್ಷ್ಯಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಆ ಸಾಕ್ಷ್ಯಗಳನ್ನು ಕೋರ್ಟುಗಳು ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಮತ್ತು ಸಾಕ್ಷಿಗಳಿಲ್ಲದೆ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಸಲ್ಲಿಸಿ ಜನರ ಭಾವೋದ್ವೇಗಗಳ ಜೊತೆಗೆ ಆಟ ಆಡುತ್ತಿರುವವರ ಮೇಲೆ ಸೂಕ್ತವಾದಂತಹ ಕಾನೂನಿನ ಕ್ರಮಗಳನ್ನು ಕೂಡ ಜರುಗಿಸಬೇಕಾಗುತ್ತೆ ಅಂತಲೂ ಕೂಡ ನಾನಿಲ್ಲಿ ಹೇಳ್ತೇನೆ. ಸೊ ಸಾಕ್ಷಿಗಳನ್ನು ಮೊದಲು ಕೋರ್ಟಿಗೆ ತರಿಸಿಕೊಳ್ಳಿ, ಮತ್ತು ಈ ಒಂದು ವಿಚಾರಣೆಯು ಪೂರ್ಣವಾದ ನಂತರ ನಿಜವಾದ ಅಪರಾಧಿಗಳು ಸಿಗಬೇಕು ಅಂದರೆ ಈ ಪೊಲೀಸ್ ಅಧಿಕಾರಿಗಳು, ನಿರ್ಲಕ್ಷ್ಯ ವಹಿಸಿದಂತಹ ಪೊಲೀಸ್ ಅಧಿಕಾರಿಗಳು, ಇವರು ಇಷ್ಟು ಅಜಾಗರೂಕತೆಯಿಂದ ವರ್ತಿಸಲು ಹೇಗೆ ಸಾಧ್ಯ? ಬೇಸಿಕ್ ಒಂದು ಮರ್ಡರ್, ಒಂದು ಬಾಡಿ ಸಿಕ್ಕಿದಾಗ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನಲ್ಲಿ ಮಾಡಬೇಕಾದಂತಹ ಮೂಲಭೂತ ತನಿಖಾ ಪ್ರಕ್ರಿಯೆಗಳನ್ನು ಯಾವುದನ್ನೂ ಮಾಡದೆ ಇರುವುದು ದುಡ್ಡು ಕೊಟ್ಟವರ ಒಂದು ಕುತಂತ್ರಕ್ಕೆ ಇವರು ಸಿಗಾಕೊಂಡಿದ್ದಾರೆ, ಬಲಿಯಾಗಿದ್ದಾರೆ, ಒಂದು ಸಾಕ್ಷಿನಾಶವನ್ನು ಮಾಡಿದ್ದಾರೆ ಅಂತ ಆದಮೇಲೆ ಈಗ ಅವರ ಮೇಲೆ ಯಾಕೆ ಇನ್ನು ಕ್ರಮಗಳನ್ನು ಜರುಗಿಸಿಲ್ಲ ಅಂತ ನಾನು ಈಗಾಗಲೇ ಕೇಳಾಗಿದೆ. ಅವರ ಮೇಲೆ ಕ್ರಮಗಳನ್ನು ಜರುಗಿಸಬೇಕು, ನ್ಯಾಯ ಬರಬೇಕಂದ್ರೆ ಅಂತ ಹೇಳಾಗಿದೆ. ಇದು ಯಾವುದನ್ನೂ ನೋಡದೆ, ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡದೆ, ಅರ್ಥ ಮಾಡಿಕೊಳ್ಳದೆ ನಾನೇನೋ ಸೌಜನ್ಯ ವಿರುದ್ಧವಾಗಿ ಮಾತನಾಡಿದ್ದೇನೆ ಅಂತ ಹೇಳಿ ಸುಖಾಸುಮ್ಮನೆ ದಂಡುಗಳನ್ನು, ದಾಳಿಗಳನ್ನು ಕಟ್ಟಿಕೊಂಡು ಫೇಕ್ ಅಕೌಂಟ್ಗಳ ಮುಖಾಂತರ ತೇಜೋವಧೆ ಮಾಡಲು, ಗೌರವಕ್ಕೆ ಧಕ್ಕೆ ಉಂಟು ಮಾಡುವಂತಹ ಮೆಸೇಜ್ಗಳನ್ನು ಕಳಿಸೋದು ಬಹಳ ತಪ್ಪು. ಅಂತಹವರ ವಿರುದ್ಧನೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ತೇನೆ, ಮುಲಾಜಿಲ್ಲದೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ನೇರವಾಗಿ ನಿಮ್ಮ ಸ್ವಾತಂತ್ರ್ಯಗಳಿದೆ, ವಾಕ್ ಸ್ವಾತಂತ್ರ್ಯ ಇದೆ, ನಿಮ್ಮ ಒರಿಜಿನಲ್ ಐಡಿಗಳಲ್ಲಿ ನೀವು ಏನು ಬೇಕೋ ಹೇಳಿ ಒಂದು ಶಿಷ್ಟಾಚಾರದ ಚೌಕಟ್ಟಿನಲ್ಲಿ. ಅದು ಬಿಟ್ಟು ಹ್ಯಾರಾಸಿಂಗು, ಬುಲ್ಲಿಂಗ್ ಮಾಡುವಂಥದ್ದು, ಥ್ರೆಟನ್ ಮಾಡುವಂಥದ್ದು ಇದು ಯಾವುದಕ್ಕೂ ಜಗ್ಗೋದಿಲ್ಲ ನಾವು. ಆದ್ದರಿಂದ ಸೌಜನ್ಯ ಪರವಾಗಿ ಹೋರಾಟ ಮಾಡುವವರಲ್ಲಿ ನಾನೂ ಕೂಡ ಒಬ್ಬ. ಮತ್ತು ಕಾನೂನಿನ ವಿಚಾರಗಳನ್ನು ತಿಳಿಸಿದ್ದೇನೆ. ಹೊಸದಾದಂತಹ ಸಾಕ್ಷಿಗಳೇನಾದರೂ ತೆಗೆದುಕೊಂಡು ಬಂದರೆ ಮಾತ್ರ ಈ ಒಂದು ಮರುತನಿಖೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಅವರ ಕುಟುಂಬದವರು ಅಷ್ಟೇ ಈ ರೀತಿಯಾಗಿ ಆ ಸ್ಟುಡಿಯೋ, ಈ ಸ್ಟುಡಿಯೋ, ಇಲ್ಲೋ ಕೂತ್ಕೋ, ಅಲ್ಲೋ ಕೂತ್ಕೋ ಇದು ಯಾವುದನ್ನೂ ಮಾಡದೆ ಸಾಕ್ಷಿಗಳು ಯಾರಿಗೆ ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ತೆಗೆದುಕೊಂಡು ದಯಮಾಡಿ ಮರುತನಿಖೆಗೆ ಮತ್ತೊಮ್ಮೆ ಹಾಕಿ ಕೋರ್ಟಿಗೆ ಸಾಕ್ಷಿಗಳನ್ನು ಹಾಜರುಪಡಿಸಿ ಮರುತನಿಖೆಗೆ ಆಗ್ರಹ ಮಾಡಿ. ಖಂಡಿತ ಕೋರ್ಟು ಒಪ್ಕೊಳ್ಳುತ್ತೆ. ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಹೊಸ ಸಾಕ್ಷಿಗಳು ಏನಾದರೂ ಇದ್ದಿದ್ದೆ ಆದಲ್ಲಿ ಮತ್ತು ಆ ಪೊಲೀಸ್ ಆಫೀಸರ್ಸ್ಗಳು, ಡಾಕ್ಟರ್ಸ್ಗಳನ್ನು ಮರುತನಿಖೆಗೆ ಒಳಪಡಿಸಿ ಅಂತ ಹೇಳಿ ನೀವು ಕೋರ್ಟಿಗೆ ಮೊರೆ ಹೋಗಿ ರಿಕ್ವೆಸ್ಟನ್ನು ಮಾಡಿಕೊಳ್ಳಿ. ಅದನ್ನು ಬಿಟ್ಟು ನೀವು ಈ ರೀತಿಯಾಗೆಲ್ಲ ಬೇಡದಾದಂತಹ ವಿಚಾರಗಳಿಗೆ ಮೂಗು ತೋರಿಸಿ ನಿಮ್ಮನ್ನು ಬಲಿಪಶುಗಳನ್ನಾಗಿ ಮಾಡಿಕೊಂಡು ಬೇರೆ ಇನ್ನೇನೋ ಹಿಡನ್ ಅಜೆಂಡಾಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ. ನಿಜವಾಗಿಯೂ ಅದು ಸೌಜನ್ಯ ಎಂಬುವಂತಹ ಮಗಳಿಗೆ ಮಾಡಿದಂತಹ ದ್ರೋಹ ಆಗುತ್ತೆ. ಆಕೆಯ ಹೆಸರನ್ನು ಉಪಯೋಗಿಸಿಕೊಂಡು ನಾವು ಮಾಡುತ್ತಿರುವಂತಹ ದ್ರೋಹಗಳಾಗೋಗ್ಬಿಡುತ್ತೆ ಸರಿಯಾದ ರೀತಿಯಲ್ಲಿ ನಾವು ಹೋರಾಟ ಮಾಡದೆ ಹೋದಲ್ಲಿ. ಆದ್ದರಿಂದ ಆಕೆಗೆ ನಿಜವಾದಂತಹ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ನಾನು ಈಗ ನನಗೆ ತಿಳಿದ ಮಟ್ಟಿಗೆ ಏನನ್ನು ಮಾಡಬೇಕು ಅಂತ ಹೇಳಿದೇನೋ ಅದನ್ನು ಮಾಡಿ, ಅದನ್ನು ಬಿಟ್ಟು ಎಮೋಷ್ನಲ್ಲಾಗಿ ಮಾತಾಡಿದರೆ ಏನು ಪ್ರಯೋಜನ ಇಲ್ಲ. ಕಳೆದ 12 ವರ್ಷಗಳಿಂದ 13 ವರ್ಷಗಳಿಂದ ಏನೇನು ಹೋರಾಟ ಮಾಡಲಾಗಿದೆ, ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಲಾಗಿದೆ, ಅದು ಕಾನೂನಾತ್ಮಕವಾಗಿ ಇದೆಯಾ, ಮತ್ತು ಯಾಕೆ ಕೋರ್ಟು ಸ್ಪಂದಿಸ್ತಾ ಇಲ್ಲ, ಈ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿ.
ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿಗಳಿಲ್ಲ. ಬರೀ ಹೋರಾಟ, ಪ್ರತಿಭಟನೆ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಏನಿದು ಅಸಹ್ಯ? ಜಸ್ಟಿಸ್ ಫಾರ್ ಸೌಜನ್ಯ ಆಗಬೇಕು, ಸಿಗಬೇಕು, ಆದರೆ ಹೇಗೆ? ಅಸಹ್ಯದ ಪದಗಳನ್ನು ಬಳಸಿಕೊಂಡು ಹೆಣ್ಣು ಮಕ್ಕಳಿಗೆ, ಕುಟುಂಬದವರಿಗೂ ಕೂಡ ಅಸಹ್ಯವಾಗಿ ಮಾತನಾಡಿಕೊಂಡು, ಹೆಣ್ಣು ಮಗಳಿಗೆ ಗೌರವ ಕೊಡದೆ ಮಾತನಾಡಿಕೊಂಡು, ಕುಟುಂಬದವರಿಗೆ ಗೌರವ ಕೊಡದೆ ಮಾತಾಡಿಕೊಂಡು, ರೋಡ್ಗಳಲ್ಲಿ ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ಪ್ರತಿಭಟನೆ ಮಾಡ್ತಕ್ಕಂಥವರು, ಇವರೆಲ್ಲ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸುವಂಥವರ, ಒಂದು ಹೆಣ್ಣನ್ನು ಗೌರವಿಸುವಂಥವರ, ಅವರ ತಂಡಗಳು, ಅವರು ನಡೆದುಕೊಳ್ತಾ ಇರ್ತಕ್ಕಂತಹ ರೀತಿ ನೀತಿಗಳು, ಆ ಒಂದು ಫೇಕ್ ಅಕೌಂಟಿಂದ ಬರ್ತಾ ಇರ್ತಕ್ಕಂಥ ಮೆಸೇಜ್ಗಳು ಇದೇ ಗೊತ್ತಾಗುತ್ತೆ ಎಲ್ಲಿ ಸತ್ಯ ಅಡಗಿದೆ ಅಂತ. ಸೂಕ್ಷ್ಮಮೇ ಮೋಕ್ಷಮ ಅಂತಾರೆ, ಸೂಕ್ಷ್ಮದಲ್ಲಿ ಮೋಕ್ಷ ಇದೆ ಅಂತ ಹೇಳ್ತಾರೆ ಜನ. ಆದ್ದರಿಂದ ಒಬ್ಬ ವ್ಯಕ್ತಿ ಹೇಗೆ ನಡೆದುಕೊಳ್ತಾ ಇದ್ದಾರೆ, ಯಾರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಲಾಗ್ತಾ ಇದೆ, ಯಾವ ರೀತಿಯ ದುಂಡಾವರ್ತನೆಯನ್ನು ಮಾಡಲಾಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆಯೇ ನಮಗೆ ಗೊತ್ತಾಗುತ್ತೆ ಯಾರು ಹೋರಾಟಕ್ಕೆ ನಿಜವಾಗಿಯೂ ಹಿಡಿದಿದ್ದಾರೆ, ಯಾರು ನಿಜವಾಗಿಯೂ ಹೋರಾಟದ ಹೆಸರಿನಲ್ಲಿ ಜನಗಳಿಗೆ ಮಂಪು ಬೋಧಿಯನ್ನು ಎರಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಜ್ಞೆಯನ್ನು ಉಳ್ಳಂತಹ ಪ್ರಜೆಗಳು ತಿಳಿದುಕೊಳ್ಳಬಹುದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು ಹೊರತುಪಡಿಸಿ ಸುಮ್ಮನೆ ಕಾಮೆಂಟ್ಗಳಲ್ಲಿ ಏನೇನೋ ಮಾತಾಡ್ಕೊಂಡು ಕೂರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಇದಕ್ಕೆ ನ್ಯಾಯ ಬೇಕು ಅಂದರೆ ನೀವು ನ್ಯಾಯಾಲಯಕ್ಕೆ ಹೋಗಬೇಕು. ನ್ಯಾಯಾಲಯಕ್ಕೆ ಹೋಗಬೇಕು ಅಂದರೆ ಸಾಕ್ಷಿ ಬೇಕು. ಸಾಕ್ಷಿಗಳು ನಾಶ ಆಗೋಗ್ಬಿಡ್ತಾ ಇದೆ, ನಾಶ ಮಾಡಿಬಿಡ್ತಾ ಇದ್ದಾರೆ. ಅಂದರೆ ಈಗ ಹೋರಾಟ ಮಾಡೋರೆಲ್ಲ ನಾಶ ಯಾಕೆ ಆಗಿಲ್ಲ ಅಂದರೆ ನೀವು ಮಾತಾಡ್ತಾ ಇರೋದು ತಪ್ಪಿದೆ ಅಂದರೆ ಅವ್ರು ನಾಶ ಆಗಲಿ ಅಂತ ನಿಮ್ಮ ಅರ್ಥ. ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾ ಹೋದರೆ ಇದಕ್ಕೆ ಯಾರೂ ಉತ್ತರ ಕೊಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅಂದರೆ ಆ ಒಂದು ಲಾಜಿಕಲ್ ಆಗಿ, ತಾರ್ಕಿಕವಾಗಿ ನಾವು ನೋಡಿದಾಗ ಹೋರಾಟಕ್ಕೆ ಇಳಿದವರು ಎಲ್ಲರೂ ಕೂಡ ಆಗೋಗಿದ್ದಾರಾ? ಖಂಡಿತ ಇಲ್ಲ. ಸೊ ಅದನ್ನು ಕೋರ್ಟಿಗೆ ಹಾಜರುಪಡಿಸಿ, ಆದ್ದರಿಂದ ನೀವು ನ್ಯಾಯವನ್ನು ಪಡ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ ಅಂತ ಹೇಳಿಬಿಡಿ ಕ್ಲಿಯರಾಗಿ. ಯಾವ ಸಾಕ್ಷಿಗಳು ನಮ್ಮ ಬಳಿ ಇಲ್ಲ. ಮರು ತನಿಖೆಯನ್ನು ಮಾಡಿ, ತನಿಖೆಯಲ್ಲಿ ಲೋಪ ಎಸಗಿದಂತಹ ಪೊಲೀಸರಿಗೆ, ವೈದ್ಯಾಧಿಕಾರಿಗಳನ್ನು, ಹೋರಾಟಗಾರರನ್ನು, ಆರೋಪ ಇರುವಂತಹ ದೊಡ್ಡವರನ್ನು, ದೊಡ್ಡ ಕುಟುಂಬದವರನ್ನು ಎಲ್ಲರನ್ನೂ ಕೇಸಿಗೆ ಸೇರಿಸಿ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಇದಕ್ಕೆ ಮತ್ತಿನ್ನೇನಾದ್ರೂ ಸತ್ಯಗಳನ್ನು ಹೊರತೆಗೆಯಬಹುದಾ ಅನ್ನೋದನ್ನು ನೋಡಿ, ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿ. ಅದನ್ನು ಬಿಟ್ಟು ಈ ರೀತಿಯಾಗಿ ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ಒಬ್ಬರನ್ನು ನಿಂದನೆ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಹೆಣ್ಣಿನ ಪರ ಇಲ್ಲ ಅಂತ ಹೇಳಿ. ಹೆಣ್ಣಿನ ನಿಂದಕರಾಗಿ ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಮಾಡ್ತಕ್ಕಂತಹ ಒಂದು ಬೇಜವಾಬ್ದಾರಿ ಯುವಕರ ತಂಡವೇ ದಂಡೇ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನುಭವಕ್ಕೆ ಬಂದಿದೆ. ನನ್ನ ವಿಡಿಯೋಗಳಿಗೆ ಆ ರೀತಿಯಾಗಿ ಮಾಡಿದ್ದಾರೆ. ವಕೀಲರು ಅಂದರೆ ಸುಮ್ಮನೆ ತಿಳ್ಕೊಬೇಡಿ, ಯಾರೋ ಕೆಲವರು ಕೆಲವರನ್ನು ನಾವು ಹೆದರಿಸಿ ಬಿಟ್ಟಿದ್ದೇವೆ, ಅವ್ರನ್ನ ಕಾಮಿಡಿ ಪೀಸ್ಗಳನ್ನಾಗಿ ಮಾಡ್ಕೊಂಬಿಟ್ಟಿದ್ದೀವಿ, ಎಲ್ಲರೂ ಹಂಗೆ ಇರ್ತಾರೆ ಅಂತ ಅನ್ಕೋಬೇಡಿ. ಕಾನೂನನ್ನು ತಿಳಿದಂತಹ ಪಂಡಿತರು, ವಕೀಲರು ತುಂಬ ಖಡಕ್ಕಾಗಿರ್ತಾರೆ. ಕಾನೂನು ತುಂಬ ಶಾರ್ಪ್ ಇದೆ ಈ ಜಗತ್ತಲ್ಲಿ, ತಿಳ್ಕೊಳ್ಳಿ. ನೋ ಒನ್ ಈಸ್ ಅಬೋವ್ ದ ಲಾ ಆ್ಯಂಡ್ ಆಲ್ ಆರ್ ಈಕ್ವಲ್ ಬಿಫೋರ್ ಹ್ಯಾಂಡ್ಸ್ ಆಫ್ ದ ಲಾ ಆ್ಯಂಡ್ ದ ಸೇಮ್ ಲಾ ಈಸ್ ಅಪ್ಲಿಕೇಬಲ್ ಫಾರ್ ಆಲ್. ನೋ ಒನ್ ಕ್ಯಾನ್ ಬಿ ಪನಿಷ್ಡ್ ಎಕ್ಸೆಪ್ಟ್ ದ ವಯಲೇಷನ್ ಆಫ್ ಲಾ. ದ ಲಾ ಈಸ್ ದ ಸುಪ್ರೀಮ್ ಇನ್ ಇಂಡಿಯಾ. ಈ ಒಂದು ಲಾನ ತಿಳ್ಕೊಂಡಿರೋರಿಗೆ ನಿಜವಾಗಿಯೂ ಏನು ಮಾಡಬೇಕು, ಹೇಗೆ ಯಾರನ್ನು ಪತ್ತೆ ಹಚ್ಚಬೇಕು, ಯಾರಿಗೆ ಶಿಕ್ಷೆಯನ್ನು ಕೊಡಿಸಬೇಕು, ಹೇಗೆ ಕೊಡಿಸ್ಬೇಕು ಅನ್ನೋದು ಗೊತ್ತಿದೆ. ಆ ರೀತಿಯಾದಂತಹ ಒಂದು ಹೋರಾಟ ಮಾಡುವ ಇಚ್ಛೆ ಇದ್ದಿದ್ದೇ ಆದಲ್ಲಿ ಸೂಕ್ತ ವಕೀಲರನ್ನು ಸಂಪರ್ಕಿಸಿ, ಇಲ್ಲ ನನ್ನ ಬಳಿಯ ಸಾಕ್ಷಿಗಳಿದ್ದರೆ ತೆಗೆದುಕೊಂಡು ಬನ್ನಿ, ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಬಟ್ ಹೋರಾಟ ಮಾಡುವಾಗ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಿ. ಅದನ್ನು ಬಿಟ್ಟು ಈ ರೀತಿಯಲ್ಲಿ ನಿಂದನೆಯನ್ನು ಮಾಡಿಕೊಳ್ತಾ ಏನೋ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ನಾನು ಕೂಡ ಸೌಜನ್ಯ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತ ಮಾತಾಡಿದ್ದೇನೆ. ನನ್ನೆಲ್ಲ ವಿಡಿಯೋಗಳನ್ನ ನೀವು ನೋಡಿ. ನಾನು ಕೊನೆಯ ವ್ಯಕ್ತಿ ಅಲ್ಲ, ಸೌಜನ್ಯ ಪರವಾಗಿಯೇ ಇರೋದು, ಆಕೆಗೆ ನ್ಯಾಯ ಸಿಗಲಿ ಅಂತಲೇ ಮಾತಾಡ್ತಾ ಇರೋದು. ಆದರೆ ಕೇವಲ ನಾನು ವಸ್ತುನಿಷ್ಠವನ್ನು ಅಂದರೆ ವಸ್ತುನಿಷ್ಠವಾಗಿ ನೋಡಿ ಯಾರು ಏನು ಹೇಳ್ತಾ ಇದ್ದಾರೆ ಅದೆಲ್ಲವನ್ನು ತೆಗೆದುಕೊಂಡು ಸಾರ್ವಜನಿಕರ ಮುಂದೆ ಇಟ್ಟಿದ್ದಾನೆ. ನಿಷ್ಪಕ್ಷಪಾತವಾಗಿ ಮಾತಾಡಿದ್ದೇನೆ. ದೊಡ್ಡವರ ಪ್ರೊಟೆಕ್ಷನ್ ನಾನು ಮಾಡ್ತಾ ಇಲ್ಲ. ದೊಡ್ಡವರೇ ಆಗಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಂತ ನನ್ನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಪೊಲೀಸರ ವಿರುದ್ಧ ತನಿಖೆ ಆಗಲಿ ಅಂತ ಹೇಳಿದ್ದೇನೆ, ವೈದ್ಯರ ವಿರುದ್ಧ ತನಿಖೆ ಆಗಲಿ ಅಂತ ಹೇಳಿದ್ದೇನೆ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ದೇನೆ, ಸಂತೋಷವಾಗಿ ಪರಿಹಾರ ಬೇಕು ಅಂತಲೇ ಹೇಳಿದ್ದೇನೆ. ಇದು ಯಾವುದನ್ನು ನೋಡದೆ ಬೇಕಾಬಿಟ್ಟು ಮೆಸೇಜ್ಗಳನ್ನು ಮಾಡ್ತಾ
ಇದ್ದಾರೆ, ಇದು ಯಾವ ತಂಡದವರಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಾಗದೇ ಇರೋಷ್ಟು ಇಮ್ಮೆಚ್ಯೂರ್ಡ್ ಅಡ್ವೊಕೇಟ್ ಅಲ್ಲ ನಾವು. ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಕಾಲಾಯ ತಸ್ಮೈ ನಮಃ. ಯೋಚನೆ ಮಾಡಬೇಡಿ. ವಿಷ್ಣು ಚಕ್ರ ಸುದರ್ಶನ ಚಕ್ರ ತಿರುಗ್ತಾ ಇದೆ, ಧರ್ಮಚಕ್ರ ತಿರುಗ್ತಾ ಇದೆ. ಸಮಯ ಬಂದಿದ್ದೆ ಆದಲ್ಲಿ ಎಲ್ಲರ ಒಂದು ತಪ್ಪಿಗೆ ಅಪರಾಧಕ್ಕೆ ಶಿಕ್ಷೆ ಕಾನೂನಾತ್ಮಕವಾಗಿ ಆಗುತ್ತೆ. ಆ ಮಂಜುನಾಥ ಸ್ವಾಮಿ ಆತನೇ ಈ ಎಲ್ಲವನ್ನು ನೋಡಿಕೊಳ್ತಾನೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.